ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ನಾನು ಸುಪ್ರೀತ್ ಅನಂತ ಸ್ವಾಮಿ, ಮೈಸೂರು ದಟ್ಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರ 40-60 40-62 40-60ಗೂ ಅರೌಂಡ್ 2-2.5 ಫೀಟ್ ಎಕ್ಸ್ಟ್ರಾ ಲ್ಯಾಂಡ್ ಏರಿಯಾದಲ್ಲಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 7.5 ಕಿಲೋಮೀಟ್ರಲ್ಲಿರುವಂತಹ ಈ ಮನೆ ಸ್ವಂತಕ್ಕಾಗಿ ಕಟ್ಕೊಂಡಿರುವಂತಹ ಮನೆ. ದಿಸ್ ಹೌಸ್ ಇಸ್ ನಾಟ್ ಬಿಲ್ಟ್ ಇನ್ ದ ಇಂಟೆನ್ಷನ್ ಆಫ್ ಸೇಲ್. ಇನ್ನೊಮ್ಮೆ ಹೇಳ್ತೀನಿ, ಇದನ್ನು ಮಾರಲಿಕ್ಕೆ ಕಟ್ಟಿರುವಂತಹ ಮನೆಯಲ್ಲ. 40-60 3 ಬೆಡ್ರೂಮ್ ಹೌಸ್. ಸ್ವಂತಕ್ಕಾಗಿ ಅಂದರೆ ಇದನ್ನು ಕಟ್ಟಿರುವಂಥ ಮಾಲೀಕರು ತಮ್ಮ ಫಾರ್ ದರ್ ಓನ್ ಯೂಸ್ ದೇ ಹ್ಯಾವ್ ಬಿಲ್ಟ್ ದಿಸ್ ಹೌಸ್. ಕಾರಣಾಂತರಗಳಿಂದಾಗಿ ಸೇಲ್ಗಿರುವಂತಹ ಮನೆ. ಬನ್ನಿ ನಾನು ಮನೆ ಒಳಗೆ ಹೋಗಿ ತೋರಿಸ್ತೀನಿ. 40-60 ಸಿಂಗಲ್ ಫ್ಲೋರಲ್ಲಿ ಭಾಳ ಜನ ಕೇಳುವಂಥ ಒಂದು ವಿಚಾರ ಏನು ಅಂತಂದರೆ, ವಿ ನೀಡ್ ಅ ಗುಡ್ ಪಾರ್ಕಿಂಗ್ ಸ್ಪೇಸ್. ಇನೋವಾ, ಫಾರ್ಚುನರ್, ದೊಡ್ಡ ಕಾರ್ಗಳನ್ನ ಒಳಗೆ ನಿಲ್ಲಿಸ್ಕೊಳ್ಳೋವಂತಹ ಜಾಗ ಇರಬೇಕು. ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ ನೋಡಿ, ವಿತ್ ಸ್ವಲ್ಪ ಗಾರ್ಡನ್ ಸ್ಪೇಸ್. ಸ್ವಲ್ಪನಾರು 40-60 ಎಂಟೈರ್ ಮನೇಲಿ ಒಂದು ಸ್ವಲ್ಪನೂ ಜಾಗ ಇಲ್ಲದ ಹಾಗೆ ಕಟ್ಬಿಟ್ಟಿರ್ತಾರೆ. ಸ್ವಲ್ಪನಾರು ಏನಾದ್ರು ಇರಬೇಕು ನಮಗೆ, ಪಾಟ್ಸ್ಲಿ ಇಟ್ಕೊಳ್ಳೋಕ್ಕಾಗಲಿ ಅಥವಾ ಒಂದು ಚಿಕ್ಕದಾಗಿ ಹೂವು ಮತ್ತು ಇದರ ಬೆಳ್ಕೊಳ್ಳಿಕ್ಕೆ ಜಾಗ ಬೇಕು ಅಂತ ಇದೆ. 40-60 ಈಸಿಯಾಗಿ ನೀವು ಒಂದು ಬಿಗ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಬೋದು. ಬನ್ನಿ, ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟ್. ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರು. ಇಲ್ಲಿ ಏನು ನಿಮಗೆ ಕಾಣ್ತಾ ಇದೆ, ದಿಸ್ ಇಸ್ ದಿ ಸಿಲಿಂಡರ್ ಇಟ್ಕೊಳ್ಳುವಂತಹ ಏರಿಯಾ. ನಾನು ನಿಮಗೆ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಮಿಸ್ ಮಾಡಿಬಿಟ್ಟಿದ್ದೆ. ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಭಾಳಷ್ಟು EVಗಳು ಚಾಲ್ತಿಲಿದೆ. ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲು 2 ವೀಲರ್ ಆ್ಯಂಡ್ 4 ವೀಲರ್ ಲಾಟ್ ಆಫ್ ವೆಹಿಕಲ್ಸ್ ಆಲ್ರೆಡಿ ಕಮ್ ಟು ಮಾರ್ಕೆಟ್. ಚಾರ್ಜಿಂಗ್ ಪಾಯಿಂಟ್ ಬೇಕು, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಂಟೈರ್ ಏರ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಟ್ಯಾಪ್ಗಳು ಕೊಟ್ಟಿದ್ದಾರೆ. ಟ್ಯಾಪ್ ಪಕ್ಕದಲ್ಲೇ ಸಿಲಿಂಡರ್ ಪಾಯಿಂಟು, 3-4 ಸಿಲಿಂಡರ್, 5 ಸಿಲಿಂಡರ್ ಇಟ್ಕೋಬೋದು. ಆ ಸಿಲಿಂಡರ್ ಪಾಯಿಂಟ್ ಅದಕ್ಕೆ ಗ್ರಿಲ್ಗಳನ್ನ ಹಾಕಿದ್ದಾರೆ. ನಾವು ಆಲ್ಮೋಸ್ಟ್ ಕ್ರಾಸ್ಡ್ 30% ಆಫ್ ದ ಹೌಸ್. ವಾಸ್ತು ಅನುಗುಣವಾಗಿದೆ ಅಂತ ಕೇಳ್ತಾರೆ. 40-60 ಸೌತಲ್ಲಿ ಈಸ್ಟ್ ಫೇಸಿಂಗ್ ಡೋರು ಆಲ್ಮೋಸ್ಟ್ ಆಲ್ ಮನೆಯ 30-40% ಆಗೋಗ್ಬಿಡ್ಬೇಕು. ಅದಾದ ನಂತರ ಒಳಗೆ ಎಂಟ್ರಿ ಆಗಬೇಕು ಅಂತ. ಎಂಟೈರ್ ಇವಾಗ ಏನು ನೋಡ್ತಾ ಇದ್ದೀರಾ, ಐ ಹ್ಯಾವ್ ಎಂಟರ್ಡ್ ಫ್ರಮ್ ಈಸ್ಟ್. ಎಂಟೈರ್ ಮನೆ ಡೋರ್ಗಳು, ವಿಂಡೋ ಫ್ರೇಮು, ಶಟರ್ಸು ಎಲ್ಲ ಟೀಕಲ್ಲಿ ಮಾಡಿರುವಂಥದ್ದು. UPS ಯೂನಿಟ್ಟು. ಇವರು ಅಕ್ವೇರಿಯಂ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದರೆ, ಮೇಲ್ಗಡೆ UPS ಪಾಯಿಂಟ್ ಮಾಡಿದರೆ, ಬೇಡ ಅಂದಲ್ಲಿ ನೀವು ಇದರ ಕೆಳಗೇನೆ ಯು ಕ್ಯಾನ್ ಅಕಾಮಡೇಟ್ ಯುವರ್ UPS ಪಾಯಿಂಟು. ದಿಸ್ ಇಸ್ ದಿ ಹಾಲ್ ಆರ್ ದ ಲಿವಿಂಗ್ ರೂಮ್. ಇಲ್ಲಿ ನೋಡಿ CCTV ಕ್ಯಾಮ್ರಾಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಎಂಟೈರ್ ಒಂದು ವಾಲ್ನ ದೇವ್ ಪುಟ್ ಔಟ್ ಫಾರ್ ದ ಯಾವುದಕ್ಕೆ TV ಯೂನಿಟ್ ಮಾಡಿದ್ದಾರೆ. ಎಲ್ಲ ಕ್ಲೋಸ್ ಆ್ಯಂಡ್ ಓಪನ್ ಕನ್ಸೋಲ್ಟ್ ಕ್ಯಾಬಿನೆಟ್ ಮಾಡಿದ್ದಾರೆ. ಎಷ್ಟು ಸೀಟರು ಸುಪ್ರೀತಿಲಿ ನಾವು ಸೋಫಾ ಹಾಕ್ಕೋಬಹುದು? ಹೌ ಬಿಗ್ ಇಸ್ ಇಟ್? ಭಾಳ ಜನ ಕೇಳುವಂಥ ವಿಚಾರ, ಹೌ ಬಿಗ್ ಇಸ್ ದ ಹಾಲ್? ನನಗೆ ಏನೇ ಹೇಳಿ ಅಂತ ಪರವಾಗಿಲ್ಲ, ನೀವು ನನಗೆ ಹಾಲ್ದ ಸೈಜ್ ಹೇಳಿ ಅಂತ. ದಿಸ್ ಇಸ್ ಅಬೌಟ್ 16.5 ಇಂಟು 19.5, 17 ಇಂಟು 20 ಅಂತ ತೊಗೊಳ್ಳಿ. ಹಾಲ್ ಸೈಜು ಅರೌಂಡು ನಿಮಗೆ 10 to 12 ಸೀಟರ್ ಯು ಕ್ಯಾನ್ ಅಕಾಮಡೇಟ್ ಸೋಫಾ. ಬಹಳ ದೊಡ್ಡ ಮನೆ. ಎಷ್ಟು ಚದರ? ಅರೌಂಡ್ 23 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ಪೂಜಾ ರೂಮ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನೋಡಿ, ಪೂಜಾ ರೂಮ್ ಪಕ್ಕದಲ್ಲೇ ದಿಸ್ ಅ ಡೈನಿಂಗ್ ಏರಿಯಾ ನೆಕ್ಸ್ಟ್ ಟು ದ ಕಿಚನ್. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ನೀವು ಪೂಜಾ ರೂಮ್ ನೋಡ್ಬೋದು. ಅದು ಸಹ ಡೋರ್ಸ್ಗಳು ಮತ್ತು ಅದರದ್ದು ಫ್ರೇಮು ಎರಡನ್ನೂ ಟೀಕಲ್ಲಿ ಮಾಡಿರುವಂಥದ್ದು. ಯು ಕ್ಯಾನ್ ಸಿ 2 ಹ್ಯಾಂಗಿಂಗ್ ಲೈಟು, ಫ್ಯಾನು, ಎಲೆಕ್ಟ್ರಿಕ್ಕು, ಕರ್ಟನ್ ರಾಡ್ಸು, ವಾರ್ಡ್ರೋಪು, ಗ್ರನೈಟ್ ಫ್ಲೋರಿಂಗು. ಸೊ ನಿಮಗೆ ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಪಕ್ಕದಲ್ಲೇ ರೆಫ್ರಿಜರೇಟರ್ ಪಾಯಿಂಟನ್ನು 3 ಜಾಗದಲ್ಲಿ ಮಾಡಿದ್ದಾರೆ. ಇಲ್ಲೂ ಸಹ AH ಪಾಯಿಂಟ್ ಕೊಟ್ಟಿದ್ದಾರೆ ಕರೆಂಟಿಗೆ. ಇಲ್ಲೂ ರೆಫ್ರಿಜರೇಟರ್ ಇಟ್ಕೋಬೋದು. ಬೇಡ ಅಂದಲ್ಲಿ ಇಲ್ಲೂ ರೆಫ್ರಿಜರೇಟರ್ ಇಟ್ಕೊಳ್ಳೋಕೆ ಆಪ್ಷನ್ ಇದೆ. ಅಲ್ಲೂ ನಂಗೆ ಆಗ್ತಾಯಿಲ್ಲ ಅಂದರೆ ಈ ಕಡೆ ಸಹ ರೆಫ್ರಿಜರೇಟರ್ನ ಇಟ್ಕೋಬೋದು. ಈಗ ನಾನು ರೂಮ್ 1, 2 ಆ್ಯಂಡ್ 3 ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1. ಬನ್ನಿ, ರೂಮ್ ನಂಬರ್ 1. ವಾರ್ಡ್ರೋಬ್ಗಳು ಮಾಡಿದ್ದಾರೆ ಪಕ್ಕದಲ್ಲೇ. ಈ ರೂಮ್ಗೆ 2 ರೂಮ್ಗಳಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ದಿಸ್ ಇಸ್ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮು. ಆ್ಯಂಟಿಸ್ಕಿಟ್ ಟೈಲ್ಸ್ಗಳಿದೆ. ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೊಮ್ಮೆ ಹೇಳ್ತೀನಿ, ಈ ಮನೆನ ಕಟ್ಟಿರುವಂತಹ ಮಾಲೀಕರು ಏನಿದ್ದಾರೆ, ಅವರು ತಮ್ಮ ಯೂಸ್ಗಾಗಿ ಕಟ್ಟಿರುವಂಥ ಮನೆ. ಇದನ್ನು ಅವರು ಮಾರಬೇಕು ಅನ್ನೋ ಉದ್ದೇಶದಲ್ಲಿ ಕಟ್ಟಿಲ್ಲ. ದಿಸ್ ಇಸ್ ರೂಮ್ ನಂಬರ್ 2 ವಿತ್ ಗುಡ್ ಸ್ಪೇಸ್. ಸೈಜ್ ಆಫ್ ದ ರೂಮ್ ಸರ್ ಪ್ರಿಟಿ ಗುಡ್. ನೀವು ಕಾಟ್ನ ಹಾಕ್ಕೊಂಡ್ರು ಸಹ ತೊಂದರೆ ಆಗಲ್ಲ. ದಿಸ್ ಅಗೇನ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್, ಸ್ಲೈಡಿಂಗ್ ವಾರ್ಡ್ರೋಪು, ಫ್ಯಾನು, ಕರ್ಟನ್ ರಾಡ್ಸು, ಪ್ಲಸ್ ಸ್ಟಡಿ ಯೂನಿಟ್ ಪಕ್ಕ ದೇ ಆಲ್ಸೋ ಡನ್ ಅ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಬಾತ್ರೂಮ್ ನಂಬರ್ 2. ಇದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮು. ಇಂಟರ್ನಲ್ ಡೋರ್ಗಳು ಅಷ್ಟೇ. ಇವಾಗ ನೋಡ್ತಿದ್ದೀರಲ್ಲ, ಈ ಇಂಟರ್ನಲ್ ಡೋರ್ಸು ಎಲ್ಲ ಟೀಕಲ್ಲಿ ಮಾಡಿದ್ದಾರೆ. ಇಲ್ಲಿ ಇದೊಂದು ಪಾಯಿಂಟ್ನ ನಾನು ತೋರಿಸಿರಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ.
ಇಲ್ಲಿ ಡೈನಿಂಗ್ ಏರಿಯಾ ಇದೆ ನೋಡಿ, ಒಂದು ಡೈನಿಂಗ್ ಏರಿಯಾ ತೋರಿಸಿ. ಕಿಚನ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಇದೊಂದು ಶೋಕೇಸ್ ಕೊಟ್ಟಿದ್ದಾರೆ. ಕಟ್ಲರಿ ಅಂದರೆ ನಿಮ್ಮ ಪ್ಲೇಟ್ಗಳು, ಗ್ಲಾಸ್ ಬೌಲ್ಗಳು, ಸ್ಪೂನ್ಸು ಅವೆಲ್ಲ ಇಟ್ಕೊಳ್ಳಿಕ್ಕೆ. ಮೇಲ್ಗಡೆ ಸಹ ಲಾಫ್ಟನ್ನ ಕೊಟ್ಟಿದ್ದಾರೆ. ಎಲ್ಲ ರೂಮಲ್ಲೂ ಲಾಫ್ಟ್ ಅಂದರೆ ಸಜ್ಜಾಗಳನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಹ್ಯಾಂಡ್ ವಾಶ್, ಪಕ್ಕದಲ್ಲೇ ಹ್ಯಾಂಡ್ ವಾಶು. ಅಲ್ಲೂ ಅಷ್ಟೇ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಮಿರರ್ ಯೂನಿಟ್ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ನೋಡಿ. ದಿಸ್ ಇಸ್ ಅ ಕಾಮನ್ ವಾಶ್ರೂಮ್. ಈ ಕಾಮನ್ ವಾಶ್ರೂಮ್ ಬೇಕಿದೆ. ಅದಕ್ಕೋಸ್ಕರ ಆ ಕಾಮನ್ ವಾಶ್ರೂಮ್ ಇಟ್ಟಿರೋದಕ್ಕೇ ದೇ ಹ್ಯಾವ್ ನಾಟ್ ಡನ್ ಅಟ್ಯಾಚ್ ಬಾತ್ರೂಮ್ ಫಾರ್ ದಿಸ್ ಸ್ಪೇಸ್. ಇದು 1, 2 and 3 3 ಬೆಡ್ರೂಮ್ ಮನೆ, 3 ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಮೇಲ್ಗಡೆ ಸಜ್ಜಾ, ಓಕೆ, AC ಪಾಯಿಂಟು, ಕರ್ಟನ್ ರಾಡು, ವೆಂಟಿಲೇಷನ್ಗೆ ಕಿಟಕಿಗಳು, ಅದು ಟೀಕಲ್ ಆಗಿರುವಂಥದ್ದು, ಅದರದ್ದು ವಿಂಡೋ ಮತ್ತು ಡೋರು ಕಿಟಕಿ. ಈ ಕಿಟಕಿಗಳು ಕೇಳಿಬಿಡಿ, ಈ ಕಿಟಕಿಗಳು ಸಹ ಟೀಕೆ. ಇದಕ್ಕೆ ಡಬಲ್ ಕರ್ಟನ್ ರಾಡ್ಗಳು ಕೊಟ್ಟಿದ್ದಾರೆ, ತೋರಿಸ್ತಾರೆ ನೋಡಿ ಒಂದ್ಸರಿ. ಎರಡು ಕಿಟಕಿ, ಎರಡಕ್ಕೂ ಡಬಲ್ ರಾಡು. ಅದಾದ ನಂತರ ಬನ್ನಿ, ನಿಮಗೆ ಇಲ್ಲಿ ನೀರಿನ ಪ್ರಮೇಯ ತೊಂದರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನಗಂಗಾ ಹೌಸಿಂಗ್ ಸೊಸೈಟಿಯಿಂದ ನಿಮಗೆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಮತ್ತು ಈ ಮನೆಗೆ ನೋಡಿ, ಇಲ್ಲಿ ತೋರಿಸ್ತೀನಿ, ಒಂದು ಸಂಪು ಅರೌಂಡ್ 15,000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಅದರ ಪಕ್ಕದಲ್ಲಿರುವಂಥದ್ದು 2 ಬಾಕ್ಸ್ ಏನು ಕ್ಲೋಸ್ ಕಾಣ್ತಾ ಇದೆ, ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಅಂದರೆ ಮಳೆ ನೀರು ಇಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ಅರೌಂಡ್ 5,000 ಲೀಟ್ರ್ ಅದನ್ನು ಅಕ್ಯುಮುಲೇಟ್ ಆಗುತ್ತೆ. ಒಂದು 15,000 ಲೀಟ್ರ್ ಸಂಪ್ ಇದೆ. ಬಟ್ಟೆ ಒಗೆದು ಒಣಗಿ ಹಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ ಪಾಯಿಂಟು ಇಲ್ಲಿದೆ. ಮತ್ತು ನೀವು ನನ್ನ ವಾಷಿಂಗ್ ಮಿಷಿನ್ ಪಾಯಿಂಟಲ್ಲಿ ಡಿಶ್ ವಾಷರ್ ಇಟ್ಕೋಬೇಕು ನೋಡಿ, ಅಲ್ಲೂ ಪಾಯಿಂಟ್ ಕೊಟ್ಟಿದ್ದಾರೆ. ಡಿಶ್ ವಾಷರ್ ಅಲ್ಲೂ ಇಟ್ಕೋಬೋದು, ಇಲ್ಲೂ ಇಟ್ಕೋಬೋದು. 2 ಕಡೆಯೂ ಜಾಗ ಇದೆ. ವಾಷಿಂಗ್ ಮಿಷಿನ್ ಒಂದು ಕಡೆ ಇಟ್ಕೊಂಡು ಡಿಶ್ ವಾಷರ್ ಒಂದು ಕಡೆ ಇಟ್ಕೊಳ್ಳಿ, ಅದಕ್ಕೂ ಜಾಗ ಇದೆ. ಮೇಲ್ಗಡೆ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ನಿಮಗೆ ಕ್ಲೀನಾಗಿ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ದರ್ಸ್ ನೋ ಪ್ರಾಬ್ಲಮ್ ಆಫ್ ಇಂಟ್ರೂಷನ್. ಆ ಕಡೆ ಒಂದ್ಸರಿ ತೋರಿಸ್ತಾರೆ ನೋಡಿ, ಆ ಕಡೆಯಿಂದ ಎಂಟ್ರಿ ಆಗ್ಬೋದು. ನೀವು ಮನೆಗೆ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಿ, ಡೊಮೆಸ್ಟಿಕ್ ಹೆಲ್ಪರ್ಸ್ನ, ನೀವು ಮನೆ ಬಾಗಿಲು ಹಾಕೊಂಡು ಹೊಟ್ಟೋಗ್ತೀರಾ. ಅವ್ರು ಏನು ಮಾಡಬೇಕು, ಪಾತ್ರೆ ಎಲ್ಲ ತೊಳೆದಿಡಬೇಕು. ಇಲ್ಲಿ ಜಾಗನ ಮಾಡಿದ್ದಾರೆ, ಅಲ್ಲಿಂದನೇ ಬಂದು ಅವರಿಂದನೇ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗೆದು ಇಲ್ಲಿ ಒಣಗಿ ಹಾಕ್ಬಿಟ್ಟು ಹೋಗಲಿಕ್ಕೆ ಅವಕಾಶ ಇದೆ. ಅಬೌಟ್ 14 ಪಿಲ್ಲರ್ಗಳನ್ನ ಹಾಕಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದೊಂದು ಪಿಲ್ಲರು 2 ಅಡಿ. ಯಾಕೆ ವಿಚಾರ ಹೇಳಿದೆ ಅಂತಂದರೆ, ಮುಂಬರುವ ದಿವಸಗಳು ಇವಾಗಿನ 40-60 ನೀವು ಮನೆ ಇಟ್ಕೊಂಡಿದ್ದೀರಿ. ನೆಕ್ಸ್ಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ you want to build another house, or you want to build a 2 portion of house for your rental income earn ಮಾಡಲಿಕ್ಕೆ you want to build another house. ಹೇಗೆ ಮಾಡ್ಬೋದು, 2 ಬೆಡ್ರೂಮ್ 2 ಮನೆ ಮಾಡ್ಕೊಳ್ಳಿ. ಸೊ ಅಥವಾ 30-40 ಇದೆ ಇನ್ನೂ ಒಂದು ಮನೆ ಕಟ್ಟಬೇಕು ಅಂತ ಕಟ್ಟಬಹುದು. ಯಾಕೆ ಅದಕ್ಕೆ ಹೇಳಿದ್ದು, ಐ ಹ್ಯಾವ್ ಟೋಲ್ಡ್ ಅಬೌಟ್ ದಿ ಕಾಲಮ್ ಆರ್ ದಿ ಪಿಲ್ಲರ್. ಅಂದರೆ ಇದಕ್ಕೆ ಹಾಕಿರುವಂತಹ ಸ್ಟ್ರಕ್ಚರಲ್ ಡಿಸೈನ್ ಏನಿದೆ ಕ್ಯಾನ್ ವಿತ್ ಸ್ಟ್ಯಾಂಡ್ ಅನ್ ಅದರ್ ಫ್ಲೋರ್, ತೊಂದರೆ ಇಲ್ಲ. ಸ್ನೇಹಿತರೆ, ಈ ಮನೆ ಇರೋದು ಮೈಸೂರು ದಟ್ಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್. ಯು ಕ್ಯಾನ್ ಟೇಕ್ ದ ಲ್ಯಾಂಡ್ ಮಾರ್ಕ್ ಫಾರ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್. ಹಾರ್ಡ್ಲಿ ಅಬೌಟ್ ಇಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾದಲ್ಲಿ ಸಿಂಗಲ್ ಫ್ಲೋರ್ 40-60 ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಸುಪ್ರೀತ್ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಎಲ್ಲ ಮನೆ, ಎಲ್ಲ ಪಾರ್ಟ್ ಆಫ್ ದಿ ಹೌಸ್ನ ತೋರಿಸಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ. ಡೂ ವಾಟ್ಸ್ಆ್ಯಪ್ ಮಿ ಆರ್ ಕಾಲ್ ಮಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. Bye-bye.